ಬಸನ್ನಿ ಬಾ ಬಸನ್ನಿ ಬಾ ನೆಮ್ಮದಿಯಾಗಿರೋ ಬಿಡಬಲ್ಲಪ್ಪ ಜನ. ಪ್ರೀತು ಆಲ್ ಓಕೆ? ಏನಾಯ್ತು? ಅದು ನೋಡ್ಬಿಟ್ಟೆ ಕಣ್ಣೊಳಗೇನೋ ಹೋಗ್ಬಿಡ್ತು. ಓ ಕಸ ಹೋಗಿರ್ಬೇಕು ಅನ್ಸುತ್ತೆ. ಊದ್ಲಾ ಪ್ರೀತು? ಬಿಡ 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 ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಮತ್ತೆ ಐ ಡ್ರಾಪ್ಸ್ ಏನಾದರೂ ಹಾಕ್ಲಾ? ಡ್ರಾಪ್ಸಾ? ಕಣ್ಗೆಲ್ಲ ಹೊಟ್ಟೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಸರಿ ಹೋಯ್ತು. ಏನು ಬಂದ ವಿಷಯ? ನಿನಗೋಸ್ಕರ ಹಾಲು ತಂದಿದ್ದೀನಿ. ಏನಪ್ಪ ಇದು? ಹಾಲು ಕೊಟ್ಟು ಕಾಲೆಳೆಯೋ ಸ್ಕೀಮ್ ಏನಾದರೂ ಹಾಕಿದಾಳ ಇವಳು? ಶಿಟ್. ಏನಾಯ್ತು ಪ್ರೀತು? ಅಯ್ಯೋ ತೂ ಚೆ ಅದೇನಂದ್ರೆ 5 ನಿಮಿಷದ ಮುಂಚೆ ನನ್ನ ಹೆಲ್ತ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಇನ್ಮೇಲೆ ಹಾಲು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಏನು ಮಾಡೋದು, ನೀನು ಬರೋ ಹಾಲು ತಂದುಬಿಟ್ಟಿದ್ಯಾ. ಇಟ್ಸ್ ರಿಯಲಿ ಎ ಬ್ಯಾಡ್ ಟೈಮ್ ಯಾ. ಬಟ್ ಸಾರಿ ಬಟ್ ಥ್ಯಾಂಕ್ ಯು ಸೀರಿಯಸ್ಲಿ ಥ್ಯಾಂಕ್ ಯು. ಅಲ್ಲ ಬಟ್ ನಿಜವಲ್ಲ ಥ್ಯಾಂಕ್ ಯು. ಅಲ್ಲ ನಿಜ ಥ್ಯಾಂಕ್ಸ್. ಅಲ್ಲ ಬಟ್ ಏನಂದರೆ ಥ್ಯಾಂಕ್ ಯು. ಅಲ್ಲ ನೀವು ಓಕೆ ಸೀರಿಯಸ್ಲಿ ಥ್ಯಾಂಕ್ಸ್. ಸೀರಿಯಸ್ಲಿ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್. ಪ್ರೀತು ಏನಾಯ್ತು ದಿಶಾ? ನಾ ಗಿಫ್ಟ್ ಮಾಡಿದ್ದು ಉಂಗ್ರ ಎಲ್ಲಿ? ಉಂಗ್ರ? ಯಾವ ಉಂಗ್ರ? ನಾನು ನಿನಗೋಸ್ಕರ ಪ್ರೀತಿಯಿಂದ ನಾನಾಗೆ ಹೋಗಿ ಸೆಲೆಕ್ಟ್ ಮಾಡಿ ತಂದಿದ್ದು ಉಂಗ್ರ. ನಿನ್ನ ಕೈಲಿ ಕಾಣ್ತಿಲ್ವಲ್ಲ? ಓ ಉಂಗ್ರ ಹೌದಲ್ವಾ? ನೀನು ಕೊಟ್ಟಿದ್ದು ಮಿಸ್ ಆಗಿದೆ ಅನ್ಸುತ್ತೆ. ಪ್ರೀತಿಯಿಂದ ಕೊಟ್ಟಿದ್ರೆ ಮಿಸ್ ಆಗ್ತಿರಲ್ವೇನೋ. ಬಟ್ ಇಲ್ಲೆಲ್ಲ ಹೋಗಿರ್ಬೇಕು ಮುಂಡೆದು. ಕೆಲಸ ಸಿಕ್ಕರೆ ತಂದುಕೊಡೋಕೆ ಹೇಳ್ತೀನಿ, ತಂದುಕೊಟ್ಟ ತಕ್ಷಣ ಹಾಕೊತೀನಿ. ಆ್ಯಕ್ಚುಲಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಆಫೀಸ್ಗೆ ಹೋಗ್ಬೇಕು. ಇಷ್ಟೊತ್ತಲ್ಲ? ಓ ತುಂಬ ಲೇಟ್ ಆಗಿಬಿಟ್ಟಿದಲ್ಲ. ಪರವಾಗಿಲ್ಲ, ಗಾರ್ಡನ್ಗೆ ಹೋಗ್ತೀನಿ. ಹೋಗ್ಬರ್ತೀನಿ. ಬಾಯ್. ಪ್ರೀತು, ಚಾಟಿ ಹಿಡ್ದಿರೋ ನನಗೇನೆ ಬುಗ್ರಿ ಆಟ ಹೇಳ್ಕೊಡೋಕೆ ಬರ್ತಿದೀಯಾ? ಇನ್ನೆಷ್ಟೇ ಬುಗ್ರಿ ತಿರ್ಗಿಸೋಕೆ ಪ್ರಯತ್ನ ಪಟ್ಟರು ಚಾಟಿ ಬೀಸೋಳು ನಾನೇ. ಆಡು ನಿನ್ನಾಟ ನೀನಾಡು, ದೊಡ್ಡಾಟ ನಾನು ಆಡ್ತೀನಿ. ಅಮ್ಮ ಜ್ಯೂಸ್. ಅಕ್ಕ 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 ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ನಮ್ಮ ಮನೇಲಿ ನಡೀತಿರೋ ಎಲ್ಲ ಎಡವಟ್ಟುಗಳಿಗೂ ಪಾರ್ವತಿನೇ ಕಾರಣ ಆಗ್ತಿದ್ದಾಳೆ ನೋಡಿ ಅಕ್ಕ. ದಾಮಿನಿ, ಯಾವತ್ತಾದರೂ ಸೀದಾ ವಿಷಯಕ್ಕೆ ಬರೋದನ್ನ ಅಭ್ಯಾಸ ಮಾಡ್ಕೋತೀಯೋ ಇಲ್ಲ ಕೊಂಕಣ ಸುತ್ತಿ ಮೈಲಾರ ಅನ್ನೋದ್ರಲ್ಲೇ ಇರ್ತೀಯೋ? ಹಂಗಲ್ಲ ಅಕ್ಕ, ಎಡವಟ್ಟಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ನು. ಆಯ್ತು, ಈಗ ಟೆನ್ಷನ್ ಕಡಿಮೆ ಆಗಿದ್ರೆ ವಿಷಯ ಏನು ಅಂತ ಹೇಳ್ಬೋದಾ? ಅಕ್ಕ, ಪಾರ್ವತಿ ಮದುವೆ ಫಿಕ್ಸ್ ಆಗಿದೆಯಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿಬಿಡಿ. ಏನ್ ನಿನ್ ಮಾತಿನ ಅರ್ಥ? ಯಾಕೆ ಹೀಗೆ ಹೇಳ್ತಾ ಇದೀಯಾ? ಮದುವೆ ಕ್ಯಾನ್ಸಲ್ ಮಾಡಿ ಅಂದರೆ ಈಗ ಫಿಕ್ಸ್ ಆಗಿರೋ ಡೇಟ್ನ ಕ್ಯಾನ್ಸಲ್ ಮಾಡಿ ಇನ್ನೊಂದು ಒಳ್ಳೆ ಮುಹೂರ್ತ ನೋಡಿ ಅಂತ. ಅದಕ್ಕೆ ಕಾರಣ ಏನು? ಅವತ್ತು ಅರಸನಕೋಟೆ ಯುವರಾಜನ ಹುಟ್ಟುಹಬ್ಬ, ಈ ಮನೆ ವಾರಸ್ದಾರನ ಜನ್ಮದಿನ ಅಕ್ಕ, ನಮ್ಮ ಆದಿತ್ಯನ್ ಬರ್ತಡೇ. ಮನೆ ಮಗನ ಹುಟ್ಟಿದಬ್ಬನ ಆಚರಿಸೋದು ಬಿಟ್ಟು ಮನೆ ಕೆಲಸದವಳ ಮದ್ವೆಗೆ ಓಡಾಡ್ಕೊಂಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಿಮ್ ಘನತೆ ಗೌರವ ಏನಾಗಬೇಕು ಅಂತೀನಿ. ನೋಡಿ ನೋಡಿ ಈ ಬಿನ್ನಾಣ್ಗಿತ್ತಿ ಕೆಲಸದವಳು ಎಂಥವಳು ಅಂತ. ಇವಳು ಮದ್ವೆ ಗುಂಗಲ್ಲಿ ನಮ್ಮನೆ ಮಗನ ಹುಟ್ಟಿದಬ್ಬನೇ ಮರ್ತು ಹೋಗ್ಬಿಟ್ಟಿದ್ವಿ. ಅದನ್ನ ಯಾರು ನೆನ್ಪು ಮಾಡಿದ್ರು ಗೊತ್ತಾ ಅಕ್ಕ? ಯಾರು? ಉಮಾ, ಈ ಮುಗ್ಧ ಹುಡುಗಿ ಉಮಾ ನನ್ನ ಹತ್ರ ಬಂದು, ಅತ್ತೆ ಪಾರ್ವತಿ ಮದ್ವೆ ದಿನಾನೇ ನಮ್ಮ ಆದಿತ್ಯ ಮಾವನ ಹುಟ್ಟಿದಬ್ಬನೂ ಇದೆ, ನೀವೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ಲು. ನಾನು ಹುಟ್ಟು ಬಟ್ಟೆಯಲ್ಲಿ ತೊಟ್ಟು ಮೇಕಪ್ಪಲ್ಲಿ ಎದ್ನೋ ಬಿದ್ನೋ ಅಂತ ಓಡ್ ಬಂದ ವಿಷಯ ನಿಮಗೆ ತಲುಪಿಸ್ಬಿಟ್ಟೆ. ನೋಡಿ ಅಕ್ಕ, ಎಂಥ ಎಡವಟ್ಟು ಆಗೋಗ್ಬಿಟ್ಟಿರೋದು ಅಂತೀನಿ. ದಾಮಿನಿ,
ಈ ಪ್ರಪಂಚ ಎಷ್ಟೇ ವೇಗವಾಗಿ ಓಡ್ತಾ ಇರಬಹುದು, ಜನ ಎಷ್ಟೇ ಜಂಜಾಟದಲ್ಲಿ ಮುಳುಗಿರಬಹುದು, ಆದರೆ ತಾಯಿಯ ಕರುಳಿನ ಬಳ್ಳಿಯ ಜೊತೆ ಸೇರಿಕೊಂಡು ಭೂಮಿಗೆ ಬರೋ ಮಗುವಿನ ಹುಟ್ಟಿದ ಹಬ್ಬನ ತಾಯಿ ಮರೆಯೋದಕ್ಕೆ ಸಾಧ್ಯನಾ? ಆದಿ ಹುಟ್ಟಿದ ದಿನ ಕ್ಷಣದ ನೆನಪು ಇವತ್ತಲ್ಲ, ನಾನು ಉಸಿರಾಡೋವರೆಗೂ ನೆನಪಿದ್ದೇ ಇರುತ್ತೆ. ನೀನು ಒಬ್ಬ ತಾಯಿ, ಇದೆಲ್ಲ ನಿನಗೂ ಗೊತ್ತಿರಬೇಕಲ್ಲ. ಅಯ್ಯೋ ಅಕ್ಕ, ನಾನು ನಿಮಗೆ ಹೇಳಲಿಲ್ಲ, ಬೇರೆಯವ್ರಿಗೆ ಹೇಳಿದೆ. ತಾಯಿಗೆ ಮಗನ ಹುಟ್ಟಿದಪ್ಪ ಗೊತ್ತಿಲ್ಲದೆ ಇರುತ್ತಾ? ಈ ಉಮಾನೆ ನನಗೆ ಸುಮ್ಮನೆ ಟೆನ್ಷನ್ ಕೊಡ್ತಾಳೆ. ಆದಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಅವನ ಹುಟ್ಟುಹಬ್ಬದ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಅಷ್ಟರಲ್ಲಿ ಪಾರ್ವತಿ ಮದುವೆ ಅದೇ ದಿನ ಫಿಕ್ಸ್ ಆಯಿತು. ಅಲ್ಲೇ ನೋಡಿ ಎಡವಟ್ಟಾಗಿರೋದು. ನನಗೇನೋ ಇದೆಲ್ಲ ಸರಿ ಹೋಗ್ತಿಲ್ಲಪ್ಪ. ಅಮ್ಮ. ಏನು ಪಾರ್ವತಿ? ಅಮ್ಮ, ದೊಡ್ಡ ಯಜಮಾನ್ರು ಈ ಮನೆ ಹಿರಿಮಗ. ಅವ್ರ ಹುಟ್ಟಿದಬ್ಬದ ದಿನ ನನ್ನ ಮದುವೆ ಮಾಡೋದು ಸರಿಯಲ್ಲ. ನನ್ನ ಮದುವೆ ಮುಂದಕ್ಕೆ ಹಾಕೋಣ. ಅವ್ರ ಹುಟ್ಟಿದಬ್ಬನ ಊರೇ ನೋಡೋ ಹಾಗೆ ಆಚರಿಸೋಣ. ನನ್ನ ಮದುವೆಗಿಂತ ಅವ್ರ ಹುಟ್ಟಿದಬ್ಬ. ಪಾರ್ವತಿ, ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ಅಕ್ಕ, ಇನ್ನೇನು ಪಾರ್ವತಿನೇ ಒಪ್ಕೊಂಡು ಆಯ್ತಲ್ಲ, ಮದುವೆನ ಕ್ಯಾನ್ಸಲ್ ಮಾಡಿಬಿಡಿ. ಆದಿತ್ಯನ ಬರ್ತಡೇನ ಅದ್ದೂರಿಯಾಗಿ ಮಾಡೋಣ, ಪಾರ್ಟಿ ಮಾಡೋಣ. 25 ವರ್ಷಗಳ ಹಿಂದೆ ನಮ್ಮ ಮದುವೆಗೋಸ್ಕರ ಜಾತಕ ನೋಡಿದಾಗ ಪುರೋಹಿತರು ಹೇಳಿದ್ರು, ಇದು ತುಂಬ ಶ್ರೇಷ್ಠವಾದ ಮುಹೂರ್ತ, 25 ವರ್ಷಗಳಿಗೆ ಒಂದು ಸಲ ಬರುವಂಥ ಮುಹೂರ್ತ ಅಂತ. 25 ವರ್ಷಗಳ ನಂತರ ಆ ಮುಹೂರ್ತ ಮತ್ತೊಮ್ಮೆ ಬಂದಿದೆ. ಆ ಮುಹೂರ್ತದಲ್ಲೇ ಪಾರ್ವತಿ ಮದುವೆ ಫಿಕ್ಸ್ ಆಗಿರೋದು. ಅದು ಅಪರೂಪದ ಘಳಿಗೆ. ಆ ಘಳಿಗೆಯಲ್ಲಿ ಸಂಸಾರ ಶುರು ಮಾಡಿದ್ರೆ ಪಾರ್ವತಿಗೆ ಒಳ್ಳೆಯದೇ ಆಗುತ್ತೆ. ಅವಳಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದಕ್ಕೆ ಮದುವೆ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಆದಿ, ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಹೇಳಪ್ಪ ಆದಿ, ನಿನಗೇನು ಇದ್ರ ಬಗ್ಗೆ ಅಭ್ಯಂತರ ಇಲ್ವಾ? ಅಮ್ಮ, ನನಗೇನು ಅಭ್ಯಂತರ ಇಲ್ಲ ಅಮ್ಮ. ಪ್ರತಿ ವರ್ಷ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ. ಈ ಥರ ಮುಹೂರ್ತ ಬರೋದು ತುಂಬ ಅಪರೂಪ. ಸೊ ಪಾರ್ವತಿ ಮತ್ತು ಹರೀಶ್ ಮದುವೆ ಇವಾಗ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ಆಗಲಿ. ಗುಡ್.